ನಮಸ್ಕಾರ ವೀಕ್ಷಕರೇ, ನಾವು ಇಂದು ಕರ್ನಾಟಕದ ಹೆಬ್ಬಾಗಿಲು ಮಧ್ಯಭಾಗವಾಗಿರುವಂಥ 801 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಆಗಿರುವಂಥ ಹರಿಹರೇಶ್ವರ ದೇವಸ್ಥಾನದಲ್ಲಿ ನಾವಿಲ್ಲಿದ್ದೀವಿ. ಇವತ್ತು ಮಹಾಶಿವರಾತ್ರಿ. ಈ ದಿನ ದೇವಸ್ಥಾನದಲ್ಲಿ ಏನೇನು ಕಾರ್ಯಕ್ರಮ ನಡೆದಿದ್ದನೋ, ದೇವಸ್ಥಾನದ ಹಿರಿಯ ಪುರೋಹಿತರು, ಅರ್ಚಕರ ಹಿರಿಯರಾಗಿರುವಂಥ ವೇದಬ್ರಹ್ಮ ನಾರಾಯಣ್ ಜೋಯಿಸ್ ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ಮತ್ತೋರ್ವ ಅರ್ಚಕರಾಗಿರುವಂಥ ಗುರುಪ್ರಸಾದ್ ನಾಡಿಗರ್ ನಮ್ಮ ಜೊತೆ ಇದ್ದಾರೆ. ಇವತ್ತು ಏನೇನು ಕಾರ್ಯಕ್ರಮ ಜರುಗಿದೆ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಸನಾತನ ಭಾರತೀಯ ಪರಂಪರೆಗೆ ಅನುಗುಣವಾಗಿ ಇಡೀ ಭಾರತದೊಳಗೆ ಎಲ್ಲೆಡೆಯಲ್ಲೂ ಕೂಡ ಶಿವರಾತ್ರಿ ಮಹೋತ್ಸವ ಅಂತಕ್ಕಂಥದ್ದು ವಿಜೃಂಭಣೆಯಿಂದ ನಡೆತಕ್ಕಂತಹದ್ದಾಗಿದೆ. ಶಿವ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥವನು ಮತ್ತು ಅದೇ ಪ್ರಕಾರವಾಗಿ ವಿರಕ್ತಿಯನ್ನು ಉಂಟು ಮಾಡ್ತವನು. ಆದ್ದರಿಂದ ಶಿವರಾತ್ರಿಯನ್ನು ಭಗವಂತನ ಅನುಗ್ರಹದಿಂದ ಮಾಡ್ತಾ 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 ಹೋದರೆ ಅವರಿಗೆ ಇಹಲೋಕದ ಸುಖವೂ ಪ್ರಾಪ್ತಿಯಾಗ್ತದೆ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಮೋಕ್ಷವೂ ಕೂಡ ಅವರಿಗೆ ಸಿಗ್ತದೆ. ಹೆಸರೇ ಹೇಳುವಂತೆ ಶಿವ ಅಂದರೆ ಶಿವಂ ಭದ್ರಂ ಕಲ್ಯಾಣಂ, ಕಲ್ಯಾಣ ಅಂತ ಅರ್ಥ. ಅಂತಹ ಕಲ್ಯಾಣಕರವಾಗಿರತಕ್ಕಂತಹ ರಾತ್ರಿಯೇ ಶಿವರಾತ್ರಿ. ಈ ಭಗವಂತನನ್ನು ಏಕಧ್ಯಾನದಿಂದ, ಆ ಬಿಲ್ಲುಪತ್ರೆಯಿಂದ, ಮಲ್ಲಿಗೆ ಹೂವಿನಿಂದ ಭಗವಂತನನ್ನು ಶ್ರದ್ಧಾಪೂರ್ವಕವಾಗಿ ನಾವು ಅವನನ್ನು ಆರಾಧನೆ ಮಾಡಿದ್ದೇ ಆದ ಪಕ್ಷದೊಳಗೆ ಸಕಲ ರೋಗ ಸಕಲ ದುಃಖಗಳನ್ನು ಕೂಡ ಅವನು ನಿವಾರಣೆಯನ್ನು ಮಾಡ್ತಾ ಮಾಡ್ತಾ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡ್ತಾನೆ. ಇಷ್ಟೇ ಅಲ್ಲ, ರಾಜ್ಯಕ್ಕೂ ರಾಷ್ಟ್ರಕ್ಕೂ ಕೂಡ ಅವನು ಒಳ್ಳೆಯದನ್ನು ಮಾಡ್ತಾನೆ. ಕಾರಣ ಮೊದಲೇ ಹೇಳ್ದಂಗೆ ಭಾರತೀಯ ಸನಾತನ ಪರಂಪರೆಗೆ ಅನುಗುಣವಾಗಿ ಋಷಿಮುನಿವಾರ್ಯರ ಕಾಲದಿಂದಲೂ ಕೂಡ ಈ ಶಿವನ ಮಹಿಮೆಯ ಒಂದು ವ್ರತ, ಯಾತ್ರೆ, ಪೂಜಾ, ಹೋಮ, ಹವನಗಳು ಎಲ್ಲವೂ ಕೂಡ ಆವಾಗಿಂದಲೂ ಕೂಡ ಅದು ಪರಂಪರಾಯುಕ್ತವಾಗಿ ಬಂದಿದೆ. ಅದೇ ಪ್ರಕಾರವಾಗಿ ಗುಹಾರಣ್ಯ ಎಂಬುವಂತಹ ಪ್ರಸಿದ್ಧವಾಗಿರತಕ್ಕಂತಹ ಹರಿಹರ ಕ್ಷೇತ್ರದೊಳಗೆ ಕಂಡಂಗೆ ಸುಮಾರು 70-75 ವರ್ಷದಿಂದ ಅದೇ ಪ್ರಕಾರವಾಗಿ ನಿರಂತರವಾಗಿ ಇಲ್ಲಿ ಪೂಜಾದಿಗಳು ಅದು ಮತ್ತು ಅದೇ ಪ್ರಕಾರವಾಗಿ ಯಾಮ ಪೂಜೆಗಳು ಕೂಡ ಇಲ್ಲಿ ನಡೀತಾ ಇದೆ. ಸುಮಾರು 60 ವರ್ಷದಿಂದ ನಾ ಈ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾ ಇದ್ದೇನೆ. ಆವಾಗಿಂದಲೂ ಕೂಡ ನಮ್ಮ ಹಿರಿಯರು ಹಾಕಿದ ಪದ್ಧತಿಗೆ ಅನುಗುಣವಾಗಿ ಆ ಕಾರ್ಯಕ್ರಮ ನಿರಂತರವಾಗಿ ಅದು ನಡೀತಾನೆ ಬಂದ್ವಿ. ಕರ್ನಾಟಕ ಪ್ರಸಿದ್ಧ ಕ್ಷೇತ್ರಗಳಿಂದಲೂ ಕೂಡ ಸುಮಾರು 180-200 ಜನ ಋತ್ವಿಜರು ಬರ್ತಾ ಇದ್ದಾರೆ. 200 ಜನ ಬ್ರಾಹ್ಮಣರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಇಂಥ ದೊಡ್ಡ ಕಾರ್ಯಕ್ರಮ ಪ್ರಾಯಶಃ ಎಲ್ಲೂ ಆಗೋದಿಲ್ಲ. ಒಂದೊಂದು ಕಡೆ ಆಯಿತು ಅಂದರೆ ಮತ್ತು ಅತಿರಿಕ್ತ ಕಾರ್ಯಕ್ರಮ ಅಷ್ಟೇ ಆಗ್ತಾ ಇರ್ತದೆ. ಒಂದು ಕಡೆ ಬೇರೆ ಕುಂಭಾಭಿಷೇಕ ಅಷ್ಟೇ ಆಗ್ತಿರ್ತದೆ. ಇಲ್ಲೇ ಎಲ್ಲವನ್ನೂ ಕೂಡ ನಾವು ಮಾಡ್ತಾಯಿದ್ದೀವಿ. ಇದೇ ಒಂದು ದೊಡ್ಡ ವೈಶಿಷ್ಟ್ಯ. ಇದು ಹರಿಹರೇಶ್ವರನ ಕೃಪಾ ಅಂತಕ್ಕಂಥದ್ದು ಆಗ್ತಾಯಿದೆ. ಅಭಿಷೇಕಕ್ಕೆ ಯಾವ್ಯಾವ ನದಿಗಳ ನೀರನ್ನು ನಾವು ಬಳಸ್ತೀವಿ? ಸುತ್ತಮುತ್ತ ಇರತಕ್ಕಂಥ ಎಲ್ಲ ನದಿ ಬಂದಿದೆ. ವಿಶೇಷವಾಗಿ ಗಂಗಾ ನದಿ ನೀರು ಕೂಡ ಬಂದಿದೆ. ಗಂಗಾ ನದಿ ಕೂಡ ಇಲ್ಲಿಗೆ ಬಂದಿದೆ. ಅದೇ ಪ್ರಕಾರವಾಗಿ ಎಲ್ಲ ನದಿಗಳ ಮಿಶ್ರಣದಿಂದ ಭಗವಂತನಿಗೆ ಅಭಿಷೇಕವನ್ನು ಮಾಡಿ ಆ ಭಗವಂತನೊಳಗೆ ವಿಶೇಷವಾದಂಥ ಸಾನ್ನಿಧ್ಯವನ್ನು ನಾವು ಸ್ಥಿರೀಕರಣ ಮಾಡಲಿಕ್ಕೂ ಕೂಡ ನಾವು ಪ್ರಯತ್ನ ಪಡ್ತಾ ಇದ್ದೇವೆ.
ಚೆನ್ನಪ್ಪ ಅವರು. ಆ ಕಡೆ ಹೋಗೋದಕ್ಕೆ ಅಲ್ಲಿ ಬಾ. ಇಲ್ಲಿಗೆ ಆ ಕಡೆದು ಹೋಗು, ಹಂಗೆ ಬಂದು ಆ ಕಡೆ ಬಾ. ಇಲ್ಲಿ ಇಲ್ಲಿ ಇದಕ್ಕೆ ಪ್ರಾಪ್ತಿರಸ್ತು. ಫಸ್ಟ್ ಕ್ಲಾಸ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಕ್ತರು ಸಹಕಾರ ಕೊಟ್ರಿ, ತುಂಬಾ ಸಂತೋಷ ಆಯ್ತು. ಇವತ್ತೊಂದು ಶಿವ ಶಿವ ಅನ್ರಿ. ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ
ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.